ಪ್ರೊ ಕಬಡ್ಡಿ 2025 ನಮ್ಮ ಬೆಂಗಳೂರು ಬುಲ್ಸ್ ಕ್ವಾಲಿಫೈ ಆಗೈತ್ರಿ. ಈಗ 8 ಟೀಮ್ ಕ್ವಾಲಿಫೈ ಆಗ್ಯಾವ್ರಿ. ಈಗ ನಮ್ಮ ಬೆಂಗಳೂರು ಬುಲ್ಸ್ ಸೋತರು ಇನ್ನೊಂದು ಚಾನ್ಸ್ ಐತಿ. ಸಿ ರಮೇಶ್ ಅವರು ಹೇಳಕತ್ತಾರ್ರಿ, ಇನ್ನೊಂದು ಸೋತರು ಇನ್ನೊಂದು ಚಾನ್ಸ್ ಐತಿ ನಮಗೆ ಅಂಥೇಳಿ. ಭಾಳ ಅದ್ಭುತವಾದ ಕೋಚ್ ಆಗಿ ಇದು ಮಾಡ್ತಾರೆ. ಹಿಂಗೆ ಸ್ಟ್ರಿಕ್ ಹೇಳ್ಕೊಡ್ತಾರೆ, ಈ ರೀತಿ ಆಡು, ಆ ರೀತಿ ಆಡು ಅಂತ ಹೇಳ್ಕೊಡ್ತಾರೆ. ಎಷ್ಟೋ ಮ್ಯಾಚ್ ಫಸ್ಟ್ ಸೋಲ್ಕೊತಾನೆ ಬಂದ್ರಿ, ಆಮೇಲೆ ಗೆಲ್ಕೊತಾನೆ ಬಂದರು. ಹಿಂಗೆ ಆಗ್ತಿರ್ತಾವ್ರಿ. ಕೆಲವೊಮ್ಮೆ ಮ್ಯಾಚ್ನಾಗ ಹಿಂಗೆ ಆಗ್ತಿರ್ತಾವೆ. ಇವತ್ತು ಸೋತೇವಿ, ಮುಂದಿಂದ ಯೋಚನೆ ಮಾಡ್ತಿರ್ತಾರೆ ಅವ್ರು. ಈ ಪಾಯಿಂಟ್ ಹೆಂಗೆ ತರಬೇಕು, ಹೆಂಗಿಲ್ಲ ಅನ್ನೋದು ಹೇಳ್ತಾರೆ. ಅಲಿ ರಜಾ ಅವ್ರು ಏನು ಪಾಯಿಂಟ್ ತರ್ತಾರೆ. ಅವರು ಅದನ್ನು ಆಲ್ರೌಂಡರು ಆಡ್ತಾರೆ, ಈಗ ರೈಡಿಂಗ್ನು ಮಾಡ್ತಾನೆ ಅಲಿ ರಜಾ ಅವರು. ಭಾಳ ಒಂದು ಪವನ್ ಶರಾವತ್ ಹೆಂಗೆ ಅದೇ ರೀತಿ ಅವನು ಆಟವನ್ನು ಆಡಿ ತೋರ್ಸಾಕತ್ತಾನ ಅಲಿ ರಜಾ. ಗಣೇಶನು ಯಾವಾಗ ಕಳಿಸ್ತಾರೋ ಯಾವಾಗಿಲ್ಲೋ 3 ಪಾಯಿಂಟ್ ಅವ ತರ್ತಿರ್ತಾನೆ. ದೀಪಕ್ ಡಿಪೆಂಡ್ ಆಡ್ತಾನೆ ರೀ ಅವ. ಎಲ್ಲ ರೀತಿ ಸುಮಾರು ಆಟವನ್ನು ಆಡ್ತಾ ಇದ್ದಾರೆ ಚಲೋತ್ನಾಗ. ಬೆಂಗಳೂರು ಬುಲ್ಸ್ ಗೂಳಿಗಳು ತುಂಬ ಚೆನ್ನಾಗಿ ಆಟವನ್ನು ಆಡುತ್ತಿದ್ದಾರೆ. ನಮ್ಮ ಅಲಿ ರಜಾ, ಆಕಾಶ್ ಶಿಂದೆ, ಗಣೇಶ್ ತುಂಬ ಹಲವಾರು ಪ್ಲೇಯರ್ಗಳನ್ನು ಅದಾರ ಬೆಂಗಳೂರು ಬುಲ್ಸ್ನ್ಯಾಗ. ತುಂಬ ಚೆನ್ನಾಗಿ ಆಟವನ್ನು ಆಡ್ತಾರೆ. ಈಗ ಕ್ವಾಲಿಫೈ ಆಗ್ಯಾವ. ಈಗ ಒಂದು ಮ್ಯಾಚ್ ಏನರ ಐತ್ರಿ, ಒಂದು ಮ್ಯಾಚ್ ಅರ್ಥ ಹೊಡೆದು ಮುಂದಿನ ಮ್ಯಾಚಿಗೆ ಎಂಟ್ರಿ ಕೊಡ್ಬೇಕಂತೈತಿ. ನಮ್ಮ ಟೀಮಿನ ಕೂಡ ಯಾವ ಅಪೋಸಿಟ್ ಟೀಮ್ ಬಿದ್ದಿರ್ತೈತಲ್ಲ, ಅದು ಮನೆಗೆ ಹೋದಂಗೆ. ಅದು ತೆಲುಗು ಟೈಟನ್ಸ್ ಕೂಡ ಏನೈತ್ರಿ ನಮ್ಮ ಬೆಂಗಳೂರು ಬುಲ್ಸ್ದು. ಅದು ತಿರುಗಾಡಿ ಹೊರ್ತಾ ಹೊಡೆದು ಕಳಿಸಿಬಿಡ್ತೇವೆ. ಆ ಟೀಮ್ ದೀಪಕ್ ಕೂಡ ಒಬ್ಬನಿಗೆ ಭಯ ಐತಿ. ಅದ್ರೊಳಗೆ ಮಲೀಕ್ ಯಾರು ಅದಾರ್ರಿ ಅದೊಂದು ಕ್ಯಾಂಡಿಡೇಟ್ ಆತೈತಿ, ಚಲೋತ್ನಾಗ ಆಡ್ತಾನವ. 1-2 ಅದಾರ್ರಿ ಅದ್ರೊಳಗೆ. ಅವ್ರಿಬ್ಬರಿಗೆ ಹಿಡ್ದು ಹಾಕ್ಬಿಟ್ರಂದ್ರೆ ಮುಗಿದೈತ್ರಿ, ಸೀದಾ ನಮ್ಗೆ ಮ್ಯಾಚ್ ಬರ್ತದೆ. ಪಕ್ಕ ಗೆಲ್ಲೋದು ನಾವು. ನಮ್ಮ ರಮೇಶ್ ಅವರು ಹೇಳ್ಕೊಡ್ತಾರೆ, ಇದೇ ರೀತಿ ಆಡ್ರಿ, ಹಂಗೆ ಆಡ್ರಿ, ಮ್ಯಾಚ್ ಪಕ್ಕ ಗೆಲ್ತೇವೆ. ಈಗ ಒಂದು 2 ದಿನ ಗ್ಯಾಪ್ ಇತ್ತು ರೀ ಕಬಡ್ಡಿ. 1 ದಿನ 2 ದಿನ ಗ್ಯಾಪ್ ಇತ್ತು. ಇವತ್ತು ಸ್ಟಾರ್ಟ್ ಆಕ್ಕವು. ಇವತ್ತಿಂದ ಸ್ಟಾರ್ಟ್ ನೋಡ್ರಿ. ಕ್ವಾಲಿಫೈ ಆಡೋ ಮ್ಯಾಚಸ್. ಇದ್ರೊಳಗೆ ಯಾರು ಗೆಲ್ತಾರೆ ನೋಡೋಣ. ಭಾಳ ಇಂಪಾರ್ಟೆಂಟ್ ಮ್ಯಾಚ್ ಅದಾವೆ ಈಗ. ಅದ್ರೊಳಗೆ ಈಗ ಹರಿಯಾಣ ಟೀಲರ್ಸು ಅವರ ಹರಿಯಾಣ ಟೀಲರ್ಸ್ ಜೈಪುರ ಐತಿ. ಅದ್ರೊಳಗೆ ಸೋತರು ಮನೆಗೆ ಹೋಗ್ತಾವ್ರಿ ಅವು. ಫಸ್ಟ್ ಕ್ವಾಲಿಫೈ ಇವತ್ತು ಗೊತ್ತಾಗುತ್ತೆ ರೀ. ಇವತ್ತು ಟೀಮ್ 2 ಹೋಗಂಗೆ ಕಾಣ್ತಾವೆ ಮನೆಗೆ. ಇವತ್ತು ನಮ್ಮ ಬೆಂಗಳೂರು ಬುಲ್ಸ್ ಹಣಗಡೆ ಗೆದ್ರೆ ಆಡ್ರಿ, ಭಾಳ ಖುಷಿ ಆಯ್ತು ನಮಗೆ. ಸಿ ರಮೇಶ್ ಅವರು ಏನೇನು ಟ್ರಿಕ್ಸ್ ಹೇಳ್ಕೊಡ್ತಾರೆ ಅವ್ರಿಗೆ, ಇದೇ ರೀತಿ ಆಡ್ರಿ, ಅದೇ ರೀತಿ ಆಡ್ರಿ ಅಂತ. ಆ ಸಲೇನು ಕೋಚ್ ಆಗಿದ್ರು ಅವರು, ಈ ಸಲೇನು ಕೋಚ್ ಆಗಿದಾರ. ತುಂಬ ಅದ್ಭುತ ಆಟವನ್ನು ಆಡಿಸಿ ಇದೇ ಟ್ರಿಕ್ಸ್ ಹೇಳ್ಕೊಟ್ಟು ಭಾಳ ಇಂಪಾರ್ಟೆಂಟ್ ಹೇಳ್ಕೊಡ್ತಾರೆ ಅವರು. ಅದೇ ರೀತಿ ಹೆಂಗೆ ಆಡ್ಬೇಕು ಅನ್ನೋದು ಹೇಳ್ಕೊಡ್ತಾರೆ ಅವರು. ಭಾಳ ಖುಷಿ ಆಯ್ತು ರೀ ನಮಗೆ ಕೋಚ್ ಆಗಿ ಅವರು. ಈ ಪಾಯಿಂಟ್ ನೋಡ್ರಿ, ಈಗ ಹೆಂಗೆ ಆಡ್ಬೇಕು ಅನ್ನೋದು ಹೇಳ್ಕೊಟ್ರು ಭಾಳ. ದೀಪಕ್ ಅನ್ನುವ ಹುಡುಗ ಬೆಂಗಳೂರು ಬುಲ್ಸ್ನ್ಯಾಗ ಅದಾನ. ಎಷ್ಟು ಗಿಡಕ್ಕೆ ಅದಾನ ರೀ ಅವ, ಎಷ್ಟು ತೆಳ್ಳಗದಾನ, ಏನು ಡಿಪೆಂಡಿಂಗ್ ಮಾಡ್ತಾನವ, ಏನು ಸುದ್ದಿ. ಎಲ್ಲಿ ಆಡಿಸಿದ್ರು ಆಟವನ್ನು ಚಲೋತ್ತಾಗಿ ಬರೀ ಕ್ರಾಸ್ ಮಾಡ್ತಿರ್ತಾನೆ. ಅವಾಗ ಸೊಂಟೆ ಗಿಡದು ತೆಗೆದು ಬಿಡ್ತಾನೆ ರೀ ಅವನು. ಗಿಡಕ್ಕೆ ಅದಾನ, ಏನು ಏನು ಸುದ್ದಿ ಅವ, ಏನು ಆಟವನ್ನು ಆಡ್ತಾನವ, ಏನು ಸುದ್ದಿ. ಆದರೂ ಭಾಳ ತಲೆ ಐತ್ರಿ ಅವ್ನು. ಹಿಂಗೆ ಹಿಡಿಬೇಕು, ಹಿಂಗೆ ಹಿಡಿದ್ರೆ ಜಗತ್ತಾರ ಆಟ. ಒಂದು ಟ್ರಿಕ್ ಅವ್ನು ತಲೆಯಾಗ. ಸೊಂಟ ಹಿಡಿದ್ರೆ ಯಾವ್ದು ಬಿಡ್ತಾನೆ ರೀ ಅವನು ಇಟ್ಟೇ ಅದಾನ. ಅಲಿ ರಜಾ ಅವ್ರು ಏನು ರೈಡಿಂಗ್ ರೀ, ಅಲ್ಲ 3-4 ಪಾಯಿಂಟ್ ತರ್ತಾರೆ ರೀ ಅವನು. ಅಲಿ ರಜಾಗ ಹಿಡಿದು ಆಟ ಸಾಮಾನ್ಯ ಅಲ್ಲ. ಇಟ್ಟು ಎತ್ತರಕ್ಕೂ ಹಾರ್ತಾನವ, ಇಟ್ಟು ಎತ್ತರಕ್ಕೂ ಇದನ್ನು ಮಾಡಂಗೆ ಹೋದಾನ. ಜಂಪ್ 4 ಫೂಟ್ 5 ಫೂಟ್ ಹಾರಂಗೆ ಹೋದಾನವ. ಪವನ್ ಹೆಂಗೆ ಆಡಿದ್ದಾರೆ 5 ಫೂಟ್. ಇವನು ಅದೇ ರೀತಿ ಇವನು ಆಟವನ್ನು ಆಡಿ ಹಾರ್ಬೇಕಂತ ಪ್ಲ್ಯಾನ್ ಐತ್ರಿ. ಸರಿ ನೋಡೋಣ. ಸರಿ ಗಿಟ್ಟಕ್ಕೆ ಏನು ಹೇಳಂಗಿಲ್ಲ ರೀ. ಬೆಂಗಳೂರು ಬುಲ್ಸ್ ಪಕ್ಕ ಗೆಲ್ತದ. ಅವನು ಏನು ಹೇಳೋಕ್ಕಾಗಂಗಿಲ್ಲ, ಗೆಲ್ಲತ್ತೀವಿ ಅವನು ಪಕ್ಕ 100% ಗೆಲ್ಲುವ ಮ್ಯಾಚವನ್ನು ಐತಿದು ತೆಲುಗು ಟೈಟನ್ಸ್ ಕೂಡ. ತೆಲುಗುದವರು ಅಷ್ಟೇನಿದು ಇಲ್ಲರಿ.
ತೆಲುಗುದವರು ಸ್ವಲ್ಪ ಒಂದು ಅವರು ಡಿಪೆಂಡಿಂಗ್ ಅವರು ಆಡ್ತಾರೆ ತೆಲುಗು ಟೈಟಲ್ಸ್ದವರು. ಅವರು ಆಡಕ್ಕೆ ನಿಂತ್ರಪ್ಪ ಅಂತಂದ್ರೆ ಇಬ್ಬರು ರೈಡಿಂಗ್ ಅದ ರೀ ಅವ್ರಿಬ್ಬರಿಗೆ ಹಿಡ್ದಾಕ್ಬೇಕು. ಹಿಡ್ದಾಕಿದ್ರೆ ನಾವು ಮ್ಯಾಚ್ ನಮ್ಮ ಕಡೆನೇ. ಏನು ಮೊದಲು ಫಸ್ಟ್ ಹಾಫ್ ಇರುತ್ತಲ್ಲ, ಫಸ್ಟ್ ಹಾಫ್ನಾಗ ಒಂದು ಸ್ವಲ್ಪ ಲೀಡ್ ಇರ್ಬೇಕು ನಾವು. ಆಮೇಲೆ ಸೆಕೆಂಡ್ ಹಾಫ್ನಾಗ ನಡೀತದ್ರಿ. ಸುಮ್ಮನೆ ಲೀಡ್ ಮಾಡ್ಕೊತ ಹೋದಂದ್ರೆ ಮ್ಯಾಚ್ ಕಡ್ಯಾಕಾಗತ್ತೆ. 40 ನಿಮಿಷದ ಆಟ ಅಂದ್ರೆ ಹೆಂಗೆ ಆಡ್ಬೇಕು, ಹೆಂಗೆ ಫಸ್ಟ್ ಹಾಫ್ನಾಗ ಪಾಯಿಂಟ್ ಜಾಸ್ತಿ ಕೊಟ್ಬಿಟ್ಟಿರ್ತಾರೆ ಇಲ್ಲಿ. ನಮ್ಮ ಕ್ಯಾಂಡಿಡೇಟ್ ತಪ್ಪನ್ನು ಮಾಡೋಕೆ ಹೋಗ್ಬಾರ್ದು. ಇಲ್ಲಿ ತಪ್ಪು ಮಾಡಿರಪ್ಪ ಅಂತಂದ್ರೆ ಮ್ಯಾಚ್ ಹೋಗೇ ಬಿಡ್ತದೆ, ಏನು ಹೇಳಕ್ಕೆ ಬರೋಂಗಿಲ್ಲ. ಇಲ್ಲಿ ತುಂಬ ಚಲೋತ್ನಾಗ ಆಟ ಆಡಿಕೆ ಗೆಲ್ಲಬೇಕು. ಹಂಪರ್ ಒಂದು ಸಜ್ಜಿಲ್ಲ ಬರ್ರಿ ಅದ್ರೊಳಗೆ. ನಾವು ಹೆಂಗೆ ಕೊಡ್ತಾವೋ ಏನೇನಿಲ್ಲೋ ನಾವು ಸುದ್ದಿ ಇಲ್ಲ. ಬೆಂಗಳೂರು ಬೋಲ್ಸಕ್ಕೆ ಆ ಸಲ ಮೋಸ ಆಯ್ತು ರೀ ಪಾಟ್ನಾ ವಿರುದ್ಧ. ಪಾಯಿಂಟ್ ಹೊಡ್ಕೊಂಬಂದಿದ್ದೇವೆ, ನಾವು ಪಾಯಿಂಟ್ ಕೊಡಲಿಲ್ಲ. ಗೇರಿ ಮುಟ್ಟಿದ್ದಾರೆ ಪಾಟ್ನಾ ಪೈರೇಟ್ಸ್ದವ ಗೆರಿ ಮುಟ್ಟಿದ್ದಾರೆ. ಅದೇನು ಕೊಡಲೇ ಇಲ್ಲ. ಹಂಪರ್ ಸುಮ್ಮ ಗೌಡ್ರ ಗದ್ದಲದಂಗೆ ಗದ್ದೊಳಗೆ ಏನೂ ಕೊಡಲೇ ಇಲ್ಲ. ಮ್ಯಾಚ್ ಹತ್ರ ನಾವು ಸೋತಿ ಪಾಟ್ನಾದವ್ರು ಗೆದ್ದರಿ. ಆ ರೀತಿ ಆಗಬಾರ್ದು.